ಅವಧಿಗೂ ಮುನ್ನ ಎಲೆಕ್ಷನ್ ಎಂದ ವಿಜಯೇಂದ್ರಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಬಿಜೆಪಿಯವರು ಹಗಲು ಗನಸು ಕಾಣ್ತಿದ್ದಾರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ಯಾರ ನಾಯಕತ್ವದಲ್ಲಿ ಬಿಜೆಪಿಯವರು ಚುನಾವಣೆಗೆ ಹೋಗ್ತಾರೆ, ಜನರು ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೇವೆ ಅಂತ ವಿಜಯೇಂದ್ರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅವಧಿಗೂ ಮುನ್ನ ಎಲೆಕ್ಷನ್ ಅಂತ ಹೇಳಿದ್ದ ವಿಜಯೇಂದ್ರಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ, ಹಗಲುಗನಸು ಕಾಣ್ತಾರೆ. ಆ ರೀತಿ ಮಾತಾಡೋದು. ಪಾರ್ಟಿ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಈಸ್ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್. ನಾವು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. BJP ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನೂ ಮಾಡಲ್ಲ, ಎಂದೆಂದೂ ಮಾಡಲ್ಲ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ, ಹಗಲುಗನಸು ಕಾಣ್ತಾರೆ. ಆ ರೀತಿ ಮಾತಾಡೋದು. ಪಾರ್ಟಿ ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರು ಚುನಾವಣೆಗೆ ರೆಡಿ ಆಗ್ತಾರ. ನಾನು ಹೇಳಿದ್ನಲ್ಲ ಅವತ್ತು, ನಡೆಸಲಿ ಚುನಾವಣೆ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ನಡೆದಿದೆ ಅಂತ ಅವ್ರಿಗೆ ಅರಿವಿದೆಯಾ? ಆಳಂದ್ನಲ್ಲಿ 70-80 ರೂಪಾಯಿಗೆ ಇವರು ಮತ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಫಸ್ಟ್ ಚರ್ಚೆಗೆ ಬರಲಿ. ಜನರು ನಮಗೆ 5 ವರ್ಷ ಆಶೀರ್ವಾದ ಮಾಡಿದೆ, 5 ವರ್ಷ ನಾವು ಒಳ್ಳೆ ಆಡಳಿತ ಕೊಟ್ಟು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೇಳ್ದಂಗೆಲ್ಲ ಬನ್ನಿ ಡಿಸಾಲ್ವ್ ಮಾಡಿ ಅಂದ್ರೆ ಯಾಕೆ ಡಿಸಾಲ್ವ್ ಮಾಡ್ಬೇಕು ನಾವು? ಫಸ್ಟು ಆಳಂದ್ನಲ್ಲಿ ಏನು ನಡೆದಿದೆ ಅಲ್ಲ, ಇವ್ರ ಮೇಲೆ ಒಂದು 22,000 ಪುಟದ ಒಂದು ಚಾರ್ಜ್ ಶೀಟ್ ಆಗಿದೆ. A1 is a former BJP MLA, A2 is a former BJP ZP member. ಅದ್ರ ಬಗ್ಗೆ ಉತ್ತರ ಕೊಡ್ಲಿ. ಅದಾದ್ಮೇಲೆ ಚುನಾವಣೆ ಬಗ್ಗೆ ಮಾತಾಡೋಣ. ಅವ್ರು ಮಾಡ್ತಾರ್ರಿ. ಅವ್ರ 2 ವಾರ ಇತ್ತಲ್ರಿ ಬೆಳಗಾವಿ ಅಧಿವೇಶನದಲ್ಲಿ 2 ವಾರ ಅವರಿಗೆ ಕಾಲಾವಕಾಶ ಇತ್ತು. ನಮ್ಮ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡಕ್ಕೆ ಏನ್ ಮಾಡಿದ್ರ? ನಾನು ಹೇಳ್ದಂಗೆ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಅರ್ಧ ದಿನ ಅವರಿಗೆ ಇಟ್ಕೊಳಕ್ಕಾಗಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.